ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದ್ಸಲ ಅಂಟಾರ್ಟಿಕ್ ಸಾಗರದಲ್ಲಿ ಸುಮಾರು 28 ಜನ ಒಂದೇ ಹಡಗಿನಲ್ಲಿ ಪ್ರಯಾಣಿಸ್ತಾ ಇದ್ರು. ಆದರೆ ಅವರ ಹಡಗು ಲಕ್ಷಾಂತರ ಟನ್ ತೂಕದ ಹಿಮದ ನಡುವೆ ಸಿಲ್ಕೊಂಡಿತ್ತು. ಅವರು ಒಂದೇ ಸ್ಥಳದಲ್ಲಿ ನಿಂತು ಸುಮಾರು 7 ತಿಂಗಳುಗಳೇ ಕಳೆದಿದ್ದವು. ಆ ಸಮಯದಲ್ಲಿ ಒಂದು ರಾತ್ರಿ ಆ ಹಡಗಿನ ಕೆಳಗಿನಿಂದ ದೊಡ್ಡ ಶಬ್ದ ಕೇಳಿಸಿತು ಮತ್ತು ಹಡಗು ಒಂದು ಕಡೆಗೆ ವಾಲುತ್ತೆ. ಅಲ್ಲಿದ್ದವರಿಗೆಲ್ಲ ಯಾರೋ ಕೆಳಗಿನಿಂದ ಹಡಗನ್ನ ತಳ್ಳಲು ಪ್ರಯತ್ನಿಸಿದಂತೆ ಭಾಸವಾಯಿತು. ಇದರ ನಂತರ ಮುಂದೇನಾಯಿತು ಅನ್ನೋದು ಅದು ಅವರ ಕಲ್ಪನೆಗೂ ಮೀರಿದ್ದಾಗಿತ್ತು. ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅನೇಕ ದಶಕಗಳ ಹಿಂದೆ ನಡೆದಿದ್ದ ಈ ಮೈ ನವಿರೇಳಿಸುವಂತಹ ಮತ್ತು ಭಯಾನಕವಾದ ರೋಚಕ ಘಟನೆಯ ಬಗ್ಗೆ ಇಲ್ಲಿ ತಿಳಿಯೋಣ ಬನ್ನಿ. ಅಂಟಾರ್ಟಿಕ್ ಸಾಗರದ ಅಲೆಗಳು ಹಲವು ಸಲ ಕಟ್ಟಡಗಳಷ್ಟು ಎತ್ತರದಲ್ಲಿದ್ದು ಅವು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿರುತ್ತವೆ. ಇಲ್ಲಿಯ ಗಾಳಿ ಮತ್ತು ನೀರಿನ ತಾಪಮಾನವು ಮಾನವ ದೇಹದ ರಕ್ತವನ್ನ ಹೆಪ್ಪುಗಟ್ಟಿಸುವಷ್ಟು ಕಡಿಮೆ ಇರುತ್ತೆ. ಈ ಸಾಗರದಲ್ಲಿ ಪ್ರಯಾಣಿಸೋದು ಅಂದ್ರೆ ಅದು ನೇರ ಆ ಸಾವನ್ನೇ ಅಪ್ಪಿಕೊಂಡಂತೆ. ಇದರ ಶೀತ ಮತ್ತು ಅಲೆಗಳಿಂದ ಬದುಕುಳಿದರೂ ಪರ್ವತಗಳಷ್ಟು ದೊಡ್ಡ ಹಿಮದ ತುಂಡುಗಳು ಸುಲಭವಾಗಿ ದೊಡ್ಡ ಹಡಗನ್ನೇ ಪುಡಿ ಮಾಡುವಷ್ಟು ಸಾಮರ್ಥ್ಯವನ್ನ ಹೊಂದಿರುತ್ತವೆ. ಆದರೆ ಇಂದಿಗಿಂತ 100 ವರ್ಷಗಳ ಕೆಳಗೆ ಹಡಗುಗಳು ಅಷ್ಟೊಂದು ಬಲಶಾಲಿಯಾಗಿರದ ಆ ಸಮಯದಲ್ಲಿ ಈ ಭಯಾನಕ ಸಮುದ್ರದಲ್ಲಿ 28 ಜನರಿದ್ದ ಆ ಹಡಗು ಸಿಲ್ಕೊಂಡಿತ್ತು. ತೆರೆದ ಆಕಾಶದ ಕೆಳಗೆ ಅವರು ಕೆಲವೇ ವಾರಗಳು ಅಥವಾ ತಿಂಗಳುಗಳಲ್ಲ, ಬದಲಿಗೆ ಆಶ್ಚರ್ಯಕರವಾಗಿ ಮುಂದಿನ 2 ವರ್ಷಗಳನ್ನೇ ಕಳೆದರು. ದೂರದವರೆಗೆ ಕೇವಲ ಹಿಮ, ಬಿರುಗಾಳಿ, ಆಹಾರ ಮತ್ತು ನೀರಿನ ಕೊರತೆ ಇತ್ತು. ಸಾಲದ್ದಕ್ಕೆ ಸಹಾಯಕ್ಕಾಗಿ ಯಾರನ್ನಾದರೂ ತಾವಿದ್ದಲ್ಲಿಗೆ ಕರೆಯಲು ಯಾವುದೇ ಅವಕಾಶವೂ ಆಗ ಅವರಿಗೆ ಇರಲಿಲ್ಲ. ಇದು ಒಂದು ನಂಬಲಾರದ ಸರ್ವೈವಲ್ನ ಕಥೆಯಾಗಿತ್ತು. ಇದನ್ನ ಜಗತ್ತು ಸಾರ್ವಕಾಲಿಕ ಮಹಾನ್ ಸರ್ವೈವಲ್ನ ಕಥೆಗಳಲ್ಲಿ ಒಂದು ಅಂತ ಹೆಸರಿಸಿದೆ. ಈ ಕಥೆಯ ನಾಯಕರು ಸರ್ ಅರ್ನೆಸ್ಟ್ ಶಾಕಲ್ಟನ್. ಅವರು ಒಬ್ಬ ಪರಿಶೋಧಕ. ಅವರ ಉದ್ದೇಶವಿದ್ದಿದ್ದು ಮಾನವ ದೇಹದ ಸಾಮರ್ಥ್ಯದ ಸಹಿಷ್ಣುತೆಯ ಪರೀಕ್ಷೆ ಮಾಡೋದಾಗಿತ್ತು. ಈ ಕಾರಣಕ್ಕಾಗಿಯೇ ಅವರು ತಮ್ಮ ಹಡಗಿಗೆ ಎಂಡೋರೆನ್ಸ್ ಎಂದು ಹೆಸರಿಟ್ಟಿದ್ದರು. ಅವರು ಈ ಮೊದಲೆಲ್ಲ ತಮ್ಮ ಜೀವನದಲ್ಲಿ ಅನೇಕ ಭಯಾನಕ ಕಾರ್ಯಾಚರಣೆಗಳನ್ನು ಕೈಗೊಂಡಿದ್ದರು. 1901ರಲ್ಲಿ ಅವರು ಅಂಟಾರ್ಟಿಕವನ್ನ ತಲುಪುವ ಕಾರ್ಯಾಚರಣೆಯ ಒಂದು ಮುಖ್ಯ ಭಾಗವಾಗಿದ್ದರು. ಆದರೆ ಅದಿನ್ನೂ ಅವರಿಂದ ಕೇವಲ 750 ಕಿಲೋಮೀಟರ್ ದೂರ ಇರುವಾಗಲೇ ಕಾರಣಾಂತರಗಳಿಂದ ಅದನ್ನ ತಲುಪಲಾಗದೆ ಸೋತು ಅವರು ಹಿಂದಿರುಗಬೇಕಾಯಿತು. 1907ರಲ್ಲಿ ಅವರು ಮತ್ತೆ ಈ ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಂಡರು. ಆದರೆ ಕೇವಲ 150 ಕಿಲೋಮೀಟರ್ ದೂರ ಇದ್ದ ಹಾಗೆಯೇ ಈ ಸಲವು ಗುರಿ ತಲುಪಲು ಸಾಧ್ಯವಾಗದೆ ಹಿಂತಿರುಗಬೇಕಾಯಿತು. ಆದರೆ ಈ ಬಾರಿ ಅಂದ್ರೆ 1914ರಲ್ಲಿ ಅವರ ಯೋಜನೆಯು ಅಂಟಾರ್ಟಿಕವನ್ನ ತಲುಪುವುದು ಮಾತ್ರವಲ್ಲದೆ ಈ ಖಂಡವನ್ನ ಕಾಲ್ನಡಿಗೆಯಲ್ಲೇ ದಾಟುವ ಉದ್ದೇಶವನ್ನ ಹೊಂದಿತ್ತು. ಇದಕ್ಕೆ ಕಾರಣ ಇದರ ಮುಖ್ಯ ರೂವಾರಿಯಾಗಿದ್ದ ಸರ್ ಅರ್ನೆಸ್ಟ್ ಶಾಕಲ್ಟನ್ ಅವರು ಈ ಹಿಂದೆ ಯಾರೂ ಮಾಡಿರದ ಸಾಹಸಿ ಕೆಲಸವನ್ನ ಮಾಡಲು ಬಯಸಿದ್ದರು. ಈ ಕಾರ್ಯಾಚರಣೆಯನ್ನ ಇಂಪೀರಿಯಲ್ ಟ್ರಾನ್ಸ್ ಅಂಟಾರ್ಟಿಕ್ ಎಕ್ಸ್ಪೆಡಿಷನ್ ಎಂದು ಹೆಸರಿಸಲಾಯಿತು. ಈ ಕಾರ್ಯಾಚರಣೆಯ ಸ್ವರೂಪವು ಸಾಕಷ್ಟು ಅಪಾಯಕಾರಿಯಾಗಿದ್ದರಿಂದ ಯಾರೂ ಈ ಮಿಷನ್ಗೆ ಹೋಗಲು ಮೊದಲು ಒಪ್ಪಿರಲಿಲ್ಲ. ಸರ್ ಅರ್ನೆಸ್ಟ್ಗೆ ಇದ್ದ ಮೊದಲ ಸವಾಲು ತಮ್ಮ ದಂಡಯಾತ್ರೆಗಾಗಿ ಸಿಬ್ಬಂದಿಯನ್ನ ಹುಡುಕೋದಾಗಿತ್ತು. ಆಗ ಅವರು ಒಂದು ಜಾಹೀರಾತನ್ನ ಬರೆದು ಅದನ್ನ ಅಂದಿನ ದಿ ಟೈಮ್ಸ್ ವೃತ್ತಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ. ನೆನಪಿರಲಿ, ಇದು ಸಾಮಾನ್ಯ ಪ್ರವಾಸ ನಿರ್ವಾಹಕರ ಜಾಹೀರಾತಷ್ಟೇ ಆಗಿರಲಿಲ್ಲ. ಅದರ ಆರಂಭಿಕ ಮಾತುಗಳು ಹೀಗಿದ್ದವು: ಅಪಾಯಕಾರಿ ಪ್ರಯಾಣಕ್ಕಾಗಿ ಜನ ಬೇಕಾಗಿದ್ದಾರೆ ಎಂದೇ ಇದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು. ಮೇಲಾಗಿ ಪ್ರಾಣಾಂತಕ ಶೀತವನ್ನ ಎದುರಿಸಬೇಕಾಗುತ್ತೆ. ಅನೇಕ ತಿಂಗಳುಗಳವರೆಗೆ ಕತ್ತಲೆಯಲ್ಲೇ ಇರಬೇಕಾಗುತ್ತೆ. ಪ್ರತಿ ಕ್ಷಣವೂ ಅಪಾಯಗಳೊಂದಿಗೆ ಆಟವಾಡಬೇಕಾಗುತ್ತದೆ ಮತ್ತು ಸುರಕ್ಷಿತವಾಗಿ ಮರಳುವ ಬಗ್ಗೆ ಯಾವುದೇ ಖಾತರಿಯೂ ಇಲ್ಲ. ಈ ರೀತಿ ಜಾಹೀರಾತು ಬರೆದು ಪ್ರಕಟಿಸಿದ ಸರ್ ಅರ್ನೆಸ್ಟ್ ಅಪಾಯಗಳಿಗೆ ಹೆದರದ ಜನರನ್ನ ತಮ್ಮ ಕಡೆಗೆ ಸೆಳೆಯಲು ಬಯಸಿದ್ದರು. ಅದರಂತೆ ಶೀಘ್ರದಲ್ಲೇ ಅವರು 28 ಜನರ ತಂಡವನ್ನ ನೇಮಿಸಿಕೊಳ್ಳುತ್ತಾರೆ. ಸರ್ ಅರ್ನೆಸ್ಟ್ ಈ ಮಿಷನ್ಗಾಗಿ 4 ವರ್ಷಗಳ ಕಾಲ ಯೋಜನೆಯೊಂದನ್ನು ರೂಪಿಸ್ತಾರೆ. ಆದರೆ ಸಮಯ ಹತ್ತಿರವಾಗುತ್ತಿದ್ದಂತೆ ಅವರ ಈ ರೋಚಕ ದಂಡಯಾತ್ರೆಯ ಕನಸು ಮಸುಕಾಗಲು ಪ್ರಾರಂಭಿಸಿತು. ಯಾಕಂದ್ರೆ ಜಗತ್ತಿನಲ್ಲಿ ಆಗ ಮೊದಲ ಮಹಾಯುದ್ಧ ಪ್ರಾರಂಭವಾಗಿತ್ತು. ಬಹುಶಃ ಈಗ ದಂಡಯಾತ್ರೆ ರದ್ದುಗೊಳ್ಳುತ್ತದೆ ಎಂದೇ ಎಲ್ಲರೂ ಭಾವಿಸಿದ್ದರು. ಆದರೆ ಯುದ್ಧವನ್ನ ಘೋಷಿಸಿದ್ದ ಬ್ರಿಟನ್ ದೇಶವು
ಇಂಪೀರಿಯಲ್ ಟ್ರಾನ್ಸ್ ಅಂಟಾರ್ಕ್ಟಿಕ್ ಎಕ್ಸ್ಪೆಡಿಷನ್ಗೆ ಅನುಮತಿ ನೀಡಿತು. ಈ ಮಿಷನ್ಗಾಗಿ ಅತ್ಯಂತ ಬಲವಾದ ಹಡಗಿನ ಅಗತ್ಯವಿತ್ತು. ಅದು ಹಿಮದಿಂದ ಆವೃತವಾದ ಅಂಟಾರ್ಟಿಕ್ ಸಾಗರವನ್ನ ಭೇದಿಸಿಕೊಂಡು ಮುಂದೆ ಸಾಗುವಷ್ಟು ಸಮರ್ಥವಾಗಿರಬೇಕಿತ್ತು. ಆದರೆ ಇದು ಸುಲಭವಾಗಿ ತಯಾರಿಸಬಹುದಾದ ಸಾಮಾನ್ಯ ಹಡಗಾಗಿರಲಿಲ್ಲ. ಅದೃಷ್ಟವಶಾತ್ ಅಂಟಾರ್ಕ್ಟಿಕ್ನಲ್ಲಿ ಚಲಿಸಬಲ್ಲ ಇದೇ ರೀತಿಯ ಒಂದು ಹಡಗು ಈಗಾಗಲೇ ಇತ್ತು. ನಾರ್ವೆಯ ಒಂದು ಕಂಪನಿ ಈ ಹಡಗನ್ನ ಇನ್ನೊಬ್ಬ ಪರಿಶೋಧಕರಿಗಾಗಿ ನಿರ್ಮಿಸಿತ್ತು. ಅವರು ಆ ಕಾಲದ ಅನೇಕ VIP ವರ್ಗವನ್ನ ಈ ಹಡಗಿನ ಮೂಲಕ ಪೋಲಾರ್ ಕರಡಿಗಳ ಬೇಟೆಗೆ ಕರೆದೊಯ್ಯಲು ಬಯಸಿ ಇದನ್ನ ರಚಿಸಿದ್ದರು. ಆದರೆ ಅವರ ಟ್ರೇಡ್ ಸ್ಟೈಲ್ ಇಲ್ಲಿ ವಿಫಲವಾಗುತ್ತೆ. ಸರ್ ಅರ್ನೆಸ್ಟ್ ಈ ಹಡಗನ್ನ ತಾವೇ ಖರೀದಿಸಿ ಅದಕ್ಕೆ ಎಂಡೋರೆನ್ಸ್ ಎಂದು ಹೆಸರಿಸಿದ್ರು. ಎಂಡೋರೆನ್ಸ್ ಅನ್ನ ವಿಶೇಷವಾಗಿ ಅಮೆರಿಕನ್ ಓಕ್ನ ದಪ್ಪ ಮರದಿಂದ ಮಾಡಲಾಗಿತ್ತು ಮತ್ತು ಅದರ ವಿನ್ಯಾಸವು ಮರವು ಹಿಮದ ಭಾರೀ ಒತ್ತಡವನ್ನ ಸಹ ತಡೆದುಕೊಳ್ಳುವಂತಿತ್ತು. ಇದು ಒಂದು ರೀತಿಯ ಹೈಬ್ರಿಡ್ ಹಡಗಾಗಿತ್ತು. ಇದರಲ್ಲಿ 3 ಲೈಫ್ ಬೋಟ್ ಸಹ ಇತ್ತು, ಇಂಜಿನ್ ಕೂಡ ಇತ್ತು. ಅಂತಿಮವಾಗಿ ಸರ್ ಅರ್ನೆಸ್ಟ್ ಹಲವು ವರ್ಷಗಳಿಂದ ಕಾಯುತ್ತಿದ್ದ ಆ ದಿನ ಬಂದೇ ಬಿಡ್ತು. 1914ರ ಆಗಸ್ಟ್ 8ರಂದು ಎಂಡೋರೆನ್ಸ್ ಇಂಗ್ಲೆಂಡ್ನ ಪ್ಲೈಮೌತ್ ನಗರದಿಂದ ತನ್ನ ಪ್ರಯಾಣವನ್ನ ಪ್ರಾರಂಭಿಸುತ್ತಾರೆ. ಮುಂದಿನ 4 ತಿಂಗಳುಗಳ ಕಾಲ ಅವರು ಅಟ್ಲಾಂಟಿಕ್ ಸಾಗರದಲ್ಲಿ ಪ್ರಯಾಣಿಸುತ್ತಲೇ ಇದ್ದರು. ಮೊದಲು ಅವರು ಅರ್ಜೆಂಟೀನಾಗೆ ಹೋಗ್ತಾರೆ. ಅಲ್ಲಿಂದ ಸೌತ್ ಜಾರ್ಜಿಯಾ ದ್ವೀಪಕ್ಕೆ ಹೋಗ್ತಾರೆ. ಅಲ್ಲಿ ಕೊನೆಯ ಸಿದ್ಧತೆಗಳನ್ನ ಪೂರ್ಣಗೊಳಿಸಿದ ನಂತರ ಡಿಸೆಂಬರ್ 5ರಂದು ಅವರು ಹಡಗಿನ ದಿಕ್ಕನ್ನ ಅಂಟಾರ್ಟಿಕ್ ಸಾಗರದಲ್ಲಿರುವ ವೆಡಲ್ ಸಮುದ್ರದ ಕಡೆಗೆ ತಿರುಗಿಸ್ತಾರೆ. ಎಂಡೋರೆನ್ಸ್ನಲ್ಲಿ 28 ಜನರ ಜೊತೆಗೆ 50 ದೊಡ್ಡ ತಳಿಯ ನಾಯಿಗಳು ಕೂಡ ಇದ್ದವು. ಇವುಗಳನ್ನು ಅಂಟಾರ್ಟಿಕದ ಹಿಮದಲ್ಲಿ ಸಾಮಗ್ರಿಗಳನ್ನ ಎಳೆಯುವ ಸಲುವಾಗಿ ಅಲ್ಲಿರಿಸಿಕೊಂಡಿದ್ರು. 46 ದಿನಗಳ ಕಾಲ ಈ ಪ್ರಯಾಣ ಮುಂದುವರಿಯಿತು ಮತ್ತು ಅವರು ಕೇವಲ ಇನ್ನೊಂದೇ ದಿನದಲ್ಲಿ ಅಂಟಾರ್ಟಿಕದ ಸಮುದ್ರ ತೀರವನ್ನ ತಲುಪಬೇಕಿತ್ತು. ಆದರೆ ಜನವರಿ 18ರಂದು ಅವರಿಗೆದುರಾದ ಮೊದಲ ಸಂಕಷ್ಟವು ಅವರ ದಾರಿಯನ್ನ ಬ್ಲಾಕ್ ಮಾಡುತ್ತೆ. ವೆಡಲ್ ಸಮುದ್ರದ ಮೇಲೆ ಹಿಮದ ಪದರಗಳು ವೇಗವಾಗಿ ದಪ್ಪವಾಗ್ತಾ ಹೋಗ್ತಾವೆ. ಒಂದು ಹಂತದಲ್ಲಂತೂ ಈ ಪದರಗಳು 18 ಅಡಿಗಳಷ್ಟು ದಪ್ಪವಾದವು. ಈಗ ಅವುಗಳನ್ನು ಭೇದಿಸಿಕೊಂಡು ಮುಂದೆ ಸಾಗುವಷ್ಟು ಶಕ್ತಿಯಂತೂ ಎಂಡೋರೆನ್ಸ್ನಲ್ಲಿ ಇರಲಿಲ್ಲ. ಈ ಹಿಮವು ಕೆಲವು ಕಡೆಗಳಿಂದ ಎಷ್ಟು ದುರ್ಬಲವಾಗಿತ್ತೆಂದರೆ ಅಲ್ಲಿಂದ ಕಾಲ್ನಡಿಗೆಯ ಪ್ರಯಾಣವನ್ನ ಪ್ರಾರಂಭಿಸುವುದು ಸಹ ಸಾಧ್ಯವಿರಲಿಲ್ಲ. ಎಂಡೋರೆನ್ಸ್ ತನ್ನ ಗಮ್ಯಸ್ಥಾನವಾದ ವೇಸಲ್ ಬೇನಿಂದ ಸುಮಾರು 130 ಕಿಲೋಮೀಟರ್ ಮೊದಲೇ ಹಿಮದಲ್ಲಿ ಸಿಲ್ಕೊಂಡಿತ್ತು. ಆರಂಭದಲ್ಲಿ ಇದು ತಾತ್ಕಾಲಿಕ ಸಮಸ್ಯೆಯ ಹಾಗೆ ತೋರಿದ್ರೂ ವಾಸ್ತವವಾಗಿ ಇದು ಇಂಪೀರಿಯಲ್ ಟ್ರಾನ್ಸ್ ಅಂಟಾರ್ಟಿಕ್ ಎಕ್ಸ್ಪೆಡಿಷನ್ನ ದಾರಿಗೆ ಅಡ್ಡ ಬಂದ ಅತ್ಯಂತ ದೊಡ್ಡ ಸಮಸ್ಯೆ ಎಂದು ಕೆಲವೇ ಸಮಯದಲ್ಲಿ ಸಾಬೀತಾಯಿತು. ಹಲವು ದಿನಗಳ ನಿರಂತರ ಪ್ರಯತ್ನಗಳ ನಂತರ ಅವರು ಹೇಗೋ 300 ಟನ್ ತೂಕದ ಆ ಹಡಗನ್ನ ಕೈಯಾರೆ ಮುಂದೆ ಸಾಗಿಸಲು ಪ್ರಯತ್ನಿಸ್ತಾರೆ. ಸತತವಾಗಿ ಮುಂದಿನ 2 ದಿನಗಳವರೆಗೆ ಹಿಮವನ್ನ ಕತ್ತರಿಸುವ ಮತ್ತು ದಾರಿ ಮಾಡಿಕೊಳ್ಳುವ ಕೆಲಸ ಮಾಡುತ್ತಾ ಸಿಬ್ಬಂದಿಗಳು ಸಂಪೂರ್ಣವಾಗಿ ದಣಿದಿದ್ದರು. ಆದರೆ ಈ ಕೆಲಸ ಅವರು ಊಹೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಕಷ್ಟಕರವಾಗಿತ್ತು. ಹಲವು ದಿನಗಳ ಶ್ರಮದ ನಂತರ ಈ ಪ್ರಯತ್ನದಲ್ಲಿ ಅವರು ಹಡಗನ್ನ ಕೇವಲ 300 ಮೀಟರ್ಗಳಷ್ಟು ಮಾತ್ರವೇ ಮುಂದೆ ಸಾಗಿಸಲು ಸಾಧ್ಯವಾಯಿತು. ಆದರೆ ಅದರ ನಂತರ ಎಂಡ್ಯೂರೆನ್ಸ್ ಮತ್ತೆ ಹಿಮದಲ್ಲಿ ಸಿಲುಕಿಕೊಂಡಿತು. 1 ತಿಂಗಳ ಕಾಲ ಹಡಗನ್ನ ಹಿಮದಿಂದ ಬಿಡಿಸಲು ಪ್ರಯತ್ನಿಸಿದ ನಂತರ ಅಂತಿಮವಾಗಿ 1915ರ ಫೆಬ್ರವರಿ 14ರಂದು ಸರ್ ಅರ್ನೆಸ್ಟ್ ಹತಾಶರಾದರು. ಅವರು ಹಡಗನ್ನ ಹಿಮದ ಜೊತೆ ತನ್ನಷ್ಟಕ್ಕೆ ತಾನೇ ಚಲಿಸಲಿ ಎಂದು ಕೈ ಬಿಡಲು ನಿರ್ಧರಿಸಿದರು. ಬಹುಶಃ ಚಳಿಗಾಲ ಕಳೆದ ನಂತರ ಹಿಮವು ತಾನಾಗಿಯೇ ಒಡೆಯಬಹುದು ಎಂದು ಭಾವಿಸಿದ್ರು. ಈ ಸಮಯದಲ್ಲಿ ಎಂಡ್ಯೂರೆನ್ಸ್ ಒಂದು ಚಳಿಗಾಲದ ನಿಲ್ದಾಣದಂತೆಯೇ ಎಲ್ಲರಿಗೂ ಪರಿಣಮಿಸಿತು. ಸಿಬ್ಬಂದಿ ಎಂದಿನಂತೆ ತಮ್ಮ ದಿನಚರಿಯ ಕೆಲಸಗಳನ್ನ ಮಾಡಲು ಪ್ರಾರಂಭಿಸಿದ್ರು. ಆದರೆ ಹಡಗು ಮಾತ್ರ ಈಗ ಒಂದೇ ಸ್ಥಳದಲ್ಲಿ ಕದಲದೆ ನಿಂತಿತ್ತು. ಇಷ್ಟಾಗಿದ್ರೂ ಸಹ ಕ್ರೂ ಸದಸ್ಯರಲ್ಲಿ ಉತ್ಸಾಹವು ಹೆಚ್ಚಾಗಿತ್ತು ಮತ್ತು ಸರ್ ಅರ್ನೆಸ್ಟ್ ಹಡಗಿನ ಮೇಲೆ ಶಿಸ್ತಿನ ಸೂಪರ್ ವಿಷನ್ ಕಾಪಾಡಿಕೊಂಡಿದ್ದರು. ಈ ಸಮಸ್ಯೆಯಿಂದ ಹೆಚ್ಚು ವಿಚಲಿತರಾಗದ ಅವರು ದಿನ ಇಡೀ ಚರ್ಚೆಗಳಲ್ಲಿ ತೊಡಗುತ್ತಿದ್ರು, ಸೋಕರ್ ಆಡುತ್ತಿದ್ದರು, ಒಬ್ಬರಿಗೊಬ್ಬರು ಕ್ಷೌರ ಮಾಡಿಕೊಳ್ಳುತ್ತಿದ್ರು ಮತ್ತು ಅಡುಗೆಯಲ್ಲಿ ಸಮಯ ಕಳೆಯುತ್ತಿದ್ರು. ಕೇವಲ ಮುಂದೆ ಯಾವುದೋ ಒಂದು ದಿನ ಹಿಮವು ಒಡೆದು ಅವರಿಗೆ ಮುಂದೆ ಅಥವಾ ಹಿಂದಕ್ಕೋಗಲು ದಾರಿ ಮಾಡಿಕೊಡುತ್ತದೆ ಎಂಬ ಒಂದೇ ನಿರೀಕ್ಷೆಯಲ್ಲಿ ಅವರು ಕಾಯ್ತಾ ಇದ್ರು. ಎಂಡ್ಯೂರೆನ್ಸ್ನಲ್ಲಿ ಸಿಬ್ಬಂದಿಯ ದಿನಗಳು ಇದೇ ರೀತಿಯೇ ಸಾಗಿದವು. ಅದರಿಂದಾಗಿ ಅವರೆಲ್ಲರೂ ಪರಸ್ಪರ ಇನ್ನಷ್ಟು ಹತ್ತಿರವಾಗ್ತಾರೆ. ಹಡಗ್ನಲ್ಲಿದ್ದ ಪ್ರಾಣಿಗಳೊಂದಿಗೂ ಕೂಡ ಅವರಿಗೆ ಒಂದು ಭಾವನಾತ್ಮಕ ಬಾಂಧವ್ಯ ಬೆಳೆಯಲು ಪ್ರಾರಂಭವಾಯಿತು. ಇದು ಅತ್ಯಂತ ಅನಿಶ್ಚಿತವಾದ ಜರ್ನಿ ಆಗಿತ್ತು. ದಾರಿಯ ಮಧ್ಯೆ ಯಾರಾದರೂ ಜನ ನಮಗೆದುರಾಗಿ ಸಹಾಯಕ್ಕೆ ನಿಲ್ಲಬಹುದೆಂಬುದು ಅವರ ನಿರೀಕ್ಷೆಯಾಗಿತ್ತು. ಆದರೆ ಸುತ್ತಲಿನ ಪ್ರಕೃತಿಗೆ ಬೇರೆಯದ್ದೇ ಆದ ಪ್ಲಾನ್ ಇತ್ತು. 1915ರ ಏಪ್ರಿಲ್ನ ಸಮಯ ಅವರ ಕೆಳಗಿನ ಮಂಜುಗಡ್ಡೆಯು ಒಡೆಯಲು ಪ್ರಾರಂಭಿಸುತ್ತೆ. ಆದರೆ ಹೆಚ್ಚುತ್ತಿರುವ ಒತ್ತಡದಿಂದಾಗಿ ಹಿಮದ ಪದರಗಳು
ಒಂದರ ಮೇಲೊಂದು ಏರಲು ಪ್ರಾರಂಭಿಸಿದವು ಹಾಗೂ ಅವರ್ಯಾರೂ ಸಹ ಇದನ್ನ ಗೆಸ್ ಮಾಡಿರಲಿಲ್ಲ. ಸಂಕುಚಿತಗೊಳ್ಳುತ್ತಿದ್ದ ಕೋಟ್ಯಂತರ ಟನ್ ತೂಕದ ಹಿಮವು ಎಂಡ್ಯೂರೆನ್ಸ್ನ ಮೇಲೆ ತೀವ್ರ ಒತ್ತಡವನ್ನು ಹೇರಲು ಪ್ರಾರಂಭಿಸಿತು. ಈ ಹಂತದಲ್ಲಿ ಹಡಗನ್ನ ಹಿಮದ ಒತ್ತಡದಿಂದ ಮುಕ್ತಗೊಳಿಸುವುದು ಅತ್ಯಂತ ಅಗತ್ಯವಾದ ಕಾರ್ಯವಾಗಿತ್ತು. ಆದ್ರಿಂದ ಎಲ್ಲರೂ ಒಟ್ಟಾಗಿ ಈ ಹಿಮವನ್ನ ತೆಗೆದುಹಾಕುವ ಕೆಲಸಕ್ಕಿಳಿದರು. ಕೆಲವು ವಾರಗಳ ಶ್ರಮದ ನಂತರ ಈ ತೊಂದರೆ ದೂರವಾಯಿತಾದರೂ ಅದರಿಂದ ಮುಂದೆ ಆಗಬಹುದಾದ ಅಪಾಯ ಇನ್ನೂ ಅವರಿಗಾಗಿ ಯಾವುದೋ ಒಂದು ಮೂಲೆಯಲ್ಲಿ ಕಾದು ಕುಳಿತಿತ್ತು. ಹೀಗಿದ್ದಾಗ ಜುಲೈ 14ರ ರಾತ್ರಿ ಹಡಗಿನ ಕೆಳಗಿನಿಂದ ಇದ್ದಕ್ಕಿದ್ದಂತೆ ದೊಡ್ಡ ಶಬ್ದ ಕೇಳಿಸುತ್ತೆ ಮತ್ತು ಎಂಡ್ಯೂರೆನ್ಸ್ ಒಂದು ಕಡೆಗೆ ವಾಲಲು ಶುರುವಾಯಿತು. ಇಲ್ಲಿ ಆಗ ಏನಾಯಿತು ಎಂದು ಯಾರಿಗೂ ತಿಳಿದಿರಲಿಲ್ಲ. ಇದು ತಿಮಿಂಗಿಲದ ಘರ್ಷಣೆಯೇ ಅಥವಾ ಇನ್ನೇನಾದ್ರೂ ಹೆಚ್ಚಿನ ಅಪಾಯವಿರಬಹುದೇ ಎಂಬ ಭಯದಲ್ಲೇ ಅವರು ಕಾಲ ಕಳೆದರು. ಹೇಗೋ ಆ ಕರಾಳ ರಾತ್ರಿ ಕಳೆದು ಹೋಯಿತು. ಆದರೆ ಬೆಳಗ್ಗೆ ಅವರು ಅಲ್ಲಿ ನೋಡಿದ ದೃಶ್ಯವು ನಂಬಲಸಾಧ್ಯವಾಗಿತ್ತು. ಸಂಕುಚಿತಗೊಳ್ಳುತ್ತಿದ್ದ ಹಿಮದ ಪದರಗಳು ಹಡಗನ್ನ ಒಂದು ಕಡೆಗೆ ವಾಲಿಸಿದ್ದು ಮಾತ್ರವಲ್ಲದೆ ಅವುಗಳ ಘರ್ಷಣೆಯಿಂದಾಗಿ ಹಡಗನ್ನ ತಿರುಗಿಸಲು ಬಳಸುತ್ತಿದ್ದ ಅದರ ಸಾರಥಿ ಸಂಪೂರ್ಣವಾಗಿ ಮುರಿದೆ ಹೋಗಿತ್ತು. ಎಂಡ್ಯೂರೆನ್ಸ್ನ ಸಿಬ್ಬಂದಿ ಇಲ್ಲಿ ಸಿಲುಕೊಂಡು ಈಗ ಬರ್ತಿ 7 ತಿಂಗಳುಗಳೇ ಕಳೆದಿದ್ದವು ಮತ್ತು ಅವರು ಯಾವುದೇ ಜನರ ವಾಸದ ಸ್ಥಳದಿಂದ ಏನಿಲ್ಲವೆಂದರೂ ಕನಿಷ್ಠ 2000 ಕಿಲೋಮೀಟರ್ನಷ್ಟು ದೂರದಲ್ಲಿದ್ದರು. ಯಾರೊಂದಿಗೂ ಸಂಪರ್ಕವಿರಲಿಲ್ಲ. ಅವರಿಗೆ ಆ ತುರ್ತು ಪರಿಸ್ಥಿತಿಯಲ್ಲಿ ಯಾರ ಮೇಲಾದರೂ ಭರವಸೆ ಇತ್ತು ಅಂದರೆ ಅದು ಸರ್ ಎರ್ನೆಸ್ಟ್ ಶಾಕಲ್ಟನ್ ಒಬ್ಬರ ಮೇಲೆ ಮಾತ್ರವೇ. ಅಕ್ಟೋಬರ್ 18ರ ಹೊತ್ತಿಗಾಗಲೇ ಅವರ ಬಹುನಿರೀಕ್ಷೆಯ ಇಂಪೀರಿಯಲ್ ಟ್ರಾನ್ಸ್ ಅಂಟಾರ್ಟಿಕ್ ಎಕ್ಸ್ಪೆಡಿಷನ್ನ ಕನಸುಗಳು ನುಚ್ಚುನೂರಾಗಿದ್ದವು. 9 ತಿಂಗಳುಗಳಿಂದ ಮಿಷನ್ನ ಸಿಬ್ಬಂದಿ ಒಂದೇ ಸ್ಥಳದಲ್ಲಿ ಸಿಲುಕೊಂಡಿದ್ದರು. ಹೀಗಿರುವಾಗ ಅದೊಂದು ರಾತ್ರಿ ಇದ್ದಕ್ಕಿದ್ದಂತೆ ಒತ್ತಡದ ಅಲೆಯೊಂದು ಬಂದು ಎಂಡ್ಯೂರೆನ್ಸ್ ಅನ್ನ ಕಣ್ಣು ಮಿಟುಕಿಸುವಷ್ಟರಲ್ಲಿ ಸುಮಾರು 30 ಡಿಗ್ರಿಯಷ್ಟು ಒಂದು ಕಡೆಗೆ ವಾಲಿಸಿತು. ಈಗ ಹಡಗು ಯಾವ ಕ್ಷಣದಲ್ಲಾದರೂ ಸೋರಿಕೆಯಾಗುವ ಅಪಾಯದ ಸಾಧ್ಯತೆ ಎದುರಾಯಿತು. ಅದರ ಮುನ್ಸೂಚನೆ ಏನೋ ಎನ್ನುವಂತೆ ಅದಾಗಲೇ ಕೆಲವು ಸ್ಥಳಗಳಲ್ಲಿ ಮೂಡಿದ್ದ ಬಿರುಕುಗಳಿಂದ ಒಳಗೆಲ್ಲ ನೀರು ತುಂಬಲು ಪ್ರಾರಂಭಿಸಿತು. ಹಡಗಿನೊಳಗಡೆ ನೀರು ತುಂಬದಿರಲಿ ಎಂದು ಇಡೀ ಸಿಬ್ಬಂದಿ ರಾತ್ರಿ ಇಡೀ ಕೆಲಸ ಮಾಡಿದ್ರು. ಆದರೆ ಅವರಿಗೆ ಆಸರೆಯಾಗಿದ್ದ ಮೇಲ್ಛಾವಣಿ ಇನ್ನೇನು ಸಂಪೂರ್ಣ ಕುಸಿಯುವ ಹಂತಕ್ಕೆ ಬಂದಿತ್ತು. ಅಕ್ಟೋಬರ್ 27ರಂದು ಸರ್ ಅರ್ನೆಸ್ಟ್ ಶಾಕಲ್ಟನ್ ಹಡಗನ್ನ ಖಾಲಿ ಮಾಡುವಂತೆ ಸಿಬ್ಬಂದಿಗೆ ಆದೇಶ ನೀಡಿದ್ರು. ಯಾಕಂದರೆ ಎಲ್ಲರ ಜೀವ ಉಳಿಸಿಕೊಳ್ಳಲು ಈಗ ಇದೊಂದೇ ಮಾರ್ಗವಾಗಿತ್ತು. ಅವರಿಂದ ಆದೇಶ ಬಂದೊಡನೆಯೇ ಅದರಲ್ಲಿದ್ದ ಅಗತ್ಯ ವಸ್ತುಗಳು, ಪ್ರಾಣಿಗಳು, ಆಹಾರ, ನೀರು, ಲೈಫ್ ಬೋಟ್ಗಳು ಮತ್ತು ಹಾಸಿಗೆಗಳನ್ನು ಹೊರತೆಗೆಯಲಾಯಿತು. ಈಗ ಇಡೀ ಸಿಬ್ಬಂದಿಯನ್ನ ಹಿಮದ ಹಾಳೆಯ ಮೇಲೆ ತೆರೆದ ಆಕಾಶದ ಅಡಿಯಲ್ಲಿ ಬರಲು ಒತ್ತಾಯಿಸಲಾಯಿತು. ಕಳೆದ ಹಲವಾರು ತಿಂಗಳುಗಳಿಂದ ಅವರಿಗೆ ಆಸರೆಯಾಗಿದ್ದ ಹಡಗು ಈಗ ಅವರ ಕಣ್ಣ ಮುಂದೆಯೇ ಹಿಮದ ಒತ್ತಡದಿಂದ ಒಡೆದು ನಾಶವಾಯಿತು ಮತ್ತು ನಿಧಾನವಾಗಿ ಅದು ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿತು. ಈಗ ಎಲ್ಲರ ಮನಸ್ಸಿನಲ್ಲಿ ಇದ್ದ ಪ್ರಶ್ನೆ ಒಂದೇ: ತೇಲುತ್ತಿರುವ ಹಿಮದ ದಿಣ್ಣೆಯ ಮೇಲೆ ಎಷ್ಟು ದಿನ ಅಂತ ಎಲ್ಲರೂ ಕಾಯೋದು? ಸರ್ ಅರ್ನೆಸ್ಟ್ ಶಾಕಲ್ಟನ್ ಇನ್ನು ಇಲ್ಲಿರುವುದು ಸುರಕ್ಷಿತವಲ್ಲ ಎಂದು ನಿರ್ಧರಿಸಿದ್ರು. ಅವರಿಗೆ ಅಲ್ಲಿಂದ ಸುಮಾರು 550 ಕಿಲೋಮೀಟರ್ ದೂರದಲ್ಲಿರುವ ಪಾಲೆಟ್ ಎಂಬ ದ್ವೀಪದ ಬಗ್ಗೆ ತಿಳಿದಿತ್ತು. ಅಲ್ಲಿ ಶೆಲ್ಟರ್ ಕ್ಯಾಂಪ್ ಹಾಗೂ ವಾಸಕ್ಕೆ ಬೇಕಾದ ಅಗತ್ಯ ವಸ್ತುಗಳಿರುವ ಬಗ್ಗೆ ಅವರಿಗೆ ತಿಳಿದಿತ್ತು. ಆದರೆ ಅಲ್ಲಿಗೆ ತಲುಪಲು ಕೇವಲ 3 ಲೈಫ್ ಬೋಟ್ಗಳ ನೆರವು ಸಾಕಾಗುತ್ತಿರಲಿಲ್ಲ. ಆದ್ದರಿಂದ ಈ ದ್ವೀಪಕ್ಕೆ ಎಲ್ಲರೂ ಕಾಲ್ನಡಿಗೆಯಲ್ಲೇ ಹೋಗಲು ನಿರ್ಧಾರ ಮಾಡಿದ್ರು. ನಂತರ ಅವರು ಪಾಲೆಟ್ ದ್ವೀಪದ ಕಡೆಗೆ ಪ್ರಯಾಣವನ್ನ ಪ್ರಾರಂಭಿಸ್ತಾರೆ. ಇದು ಅವರ ಸಾಹಸಯಾನದ ಅತ್ಯಂತ ಅಪಾಯಕಾರಿ ಭಾಗ. ಮುಂದಿನ 6 ತಿಂಗಳವರೆಗೆ ಸಿಬ್ಬಂದಿ ಪ್ರಾಣಾಂತಕ ಅಪಾಯಗಳನ್ನು ಎದುರಿಸುತ್ತಾ ಹೋಗ್ತಾರೆ. ಅವರು ಶಿಬಿರ ಸ್ಥಾಪಿಸಿದ ಮಂಜುಗಡ್ಡೆಯ ಹಾಳೆಗಳಲ್ಲಿ ಒಂದೋ ತೂತುಗಳು ಬೀಳುತ್ತಿದ್ದವು ಅಥವಾ ಅವು ನೀರಿನ ಹರಿವಿನೊಂದಿಗೆ ತೇಲಲು ಪ್ರಾರಂಭಿಸುತ್ತಿದ್ದವು. ಅದೃಷ್ಟವಶಾತ್ ಈ ಮಂಜುಗಡ್ಡೆಯ ಹಾಳೆಗಳು ನಿಧಾನವಾಗಿ ತೇಲುತ್ತಾ ಪಾಲೆಟ್ ದ್ವೀಪದ ಕಡೆಗೆ ಹೋಗುತ್ತಿದ್ದು ಅವರಿಗೆ ಅನುಕೂಲಕರವಾಗಿತ್ತು. ಅದರಿಂದ ಸರ್ ಅರ್ನೆಸ್ಟ್ ಅವರು ಆ ತೇಲುವ ಮಂಜುಗಡ್ಡೆಯ ಹಾಳೆಯ ಮೇಲೆ ತೇಲುತ್ತಲೇ ಪಾಲೆಟ್ ದ್ವೀಪವನ್ನ ತಲುಪಲು ನಿರ್ಧರಿಸಿದ್ರು. ಅವರ ಬಳಿ ಇದ್ದ ಆಹಾರ ಮತ್ತು ನೀರು ಎಲ್ಲವೂ ಮುಗಿದಿತ್ತು. ತೇಲುತ್ತಿರುವ ಮಂಜುಗಡ್ಡೆಯ ಹಾಳೆಯಂತಹ ದ್ವೀಪದಲ್ಲಿ ಅವರಿಗೆ ಸಿಕ್ಕಿದ್ದನ್ನ ಅವರು ಬೇಟೆಯಾಡಲು ಪ್ರಯತ್ನಿಸುತ್ತಿದ್ದರು. ಹೀಗೆ ಉದಾಹರಣೆಗೆ ಅಲ್ಲಿ ಕಾಣಸಿಗುವ ಪೆಂಗ್ವಿನ್ ಮತ್ತು ಸೀಲ್ಗಳು. ಹೀಗೆ 1916ರ ಫೆಬ್ರವರಿ ಹೊತ್ತಿಗೆ ಅವರು ಈ ಅಸಾಧ್ಯವಾದ ಪ್ರಯಾಣವನ್ನ ಪ್ರಾರಂಭಿಸಿ 13 ತಿಂಗಳುಗಳು ಕಳೆದಿದ್ದವು. ಈ ಹೊತ್ತಿಗೆ ಅವರ ಪರಿಸ್ಥಿತಿ ಹೇಗಿತ್ತೆಂದರೆ ಅವರು ಕೇವಲ ಒಂದು ಬಿಸ್ಕತ್ತು ತಿಂದು ಬದುಕಬೇಕಾದಂತಹ ಅವಸ್ಥೆಗೆ ತಲುಪಿದ್ದರು. ಮುಂದಿನ ತಿಂಗಳವರೆಗೆ ಪಾಲೆಟ್ ದ್ವೀಪಕ್ಕಾಗಿ ಕಾಯುತ್ತಾ ಪರಿಸ್ಥಿತಿಗಳು ಎಷ್ಟು ಹದಗೆಟ್ಟವು ಎಂದರೆ ಅವರು ತಮ್ಮ ಬಳಿ ಇದ್ದ ನಾಯಿಗಳನ್ನ ಸಹ ಕೊಲ್ಲಬೇಕಾಯಿತು.
ಈಗ ಹೇಗೋ ನಾಯಿಗಳ ಮಾಂಸದ ಸೇವನೆಯಿಂದ ಮುಂದಿನ ಕೆಲವು ದಿನಗಳವರೆಗೆ ಅವರು ಸರ್ವೈವ್ ಆಗಲು ವ್ಯವಸ್ಥೆಯಾಯಿತು. ಅವರಿಗೆ ತಮ್ಮ ಗಮ್ಯ ತಲುಪುವ ಬಗ್ಗೆ ಭರವಸೆ ಇತ್ತು. ಆದರೆ ಅದೆಲ್ಲ ತಲೆ ಕೆಳಗಾಗುವಂತೆ ಅವರು ಸವಾರಿ ಮಾಡುತ್ತಿದ್ದ ಆ ತೇಲುವ ದ್ವೀಪವು ತನ್ನ ದಿಕ್ಕನ್ನ ಬದಲಾಯಿಸಿ ಪಾಲೆಟ್ ದ್ವೀಪದ ಬದಲಿಗೆ ಎಲಿಫೆಂಟ್ ದ್ವೀಪದ ಕಡೆಗೆ ಅದು ಈಗ ಸಾಗಲು ಪ್ರಾರಂಭಿಸಿತು. ಮುಂದಿನ ಹಲವಾರು ದಿನಗಳವರೆಗೆ ಸಮುದ್ರದಲ್ಲಿ ಬಿರುಗಾಳಿಯ ವಾತಾವರಣವಿತ್ತು. ತಾಪಮಾನವು -20 ಡಿಗ್ರಿ ಸೆಲ್ಸಿಯಸ್ನವರೆಗೂ ಇಳಿಯಿತು ಮತ್ತು ಅನೇಕ ಸಿಬ್ಬಂದಿ ಸದಸ್ಯರಿಗೆ ಭೀಕರವಾದ ಫ್ರಾಸ್ಟ್ ಬೈಟ್ ಆಗಲು ಪ್ರಾರಂಭವಾಯಿತು. ಇದರ ಪರಿಣಾಮವಾಗಿ ಅವರೆಲ್ಲರ ಬಾಯಿ ಮತ್ತು ನಾಲಿಗೆಗಳು ಎಷ್ಟು ಊದಿಕೊಂಡಿದ್ದವು ಅಂದರೆ ಅವರಿಗೆ ಏನನ್ನ ಕೂಡ ನುಂಗಲು ಸಾಧ್ಯವಾಗಲಿಲ್ಲ. ನೋಡುತ್ತಿದ್ದಂತೆ 1916ರ ಏಪ್ರಿಲ್ ಸಮಯ ಬಂದೇ ಬಿಟ್ಟಿತ್ತು. ಒಂದೆಡೆ ಮಂಜುಗಡ್ಡೆಯ ಹಾಳೆಯ ಸಹಾಯದಿಂದ ಅವರು ಹೇಗೋ ಈ ಎಲಿಫೆಂಟ್ ದ್ವೀಪವನ್ನು ತಲುಪಲು ಯಶಸ್ವಿಯಾದರು. ಇಲ್ಲಿಗೆ ಬರುವ ಮೂಲಕ ಕಳೆದ 16 ತಿಂಗಳುಗಳಲ್ಲಿ ಅವರು ಮೊದಲ ಬಾರಿಗೆ ಹಿಮದ ಜಾಗವನ್ನು ಬಿಟ್ಟು ನೆಲದ ಭಾಗವನ್ನು ಸ್ಪರ್ಶಿಸಿದ್ರು. ಎಲಿಫೆಂಟ್ ದ್ವೀಪದಲ್ಲಿ ಅವರು ನಿಟ್ಟುಸಿರು ಬಿಟ್ಟರು. ಆದರೆ ಈ ದ್ವೀಪವು ಸಂಪೂರ್ಣವಾಗಿ ಬರಡಾಗಿತ್ತು ಮತ್ತು ಇಲ್ಲಿ ಹೆಚ್ಚು ಕಾಲ ಅವರು ಉಳಿಯುವುದು ಸಾಧ್ಯವಿರಲಿಲ್ಲ. ಹೀಗಿದ್ದು ಸಹ ಅವರಲ್ಲಿ ಒಂದೇ ಒಂದು ಭರವಸೆ ಮಾತ್ರ ಉಳಿದಿತ್ತು. ಅದೇನು ಅಂದರೆ ಇಲ್ಲಿಂದ ಸುಮಾರು 1300 ಕಿಲೋಮೀಟರ್ ದೂರದಲ್ಲಿರುವ ಸೌತ್ ಜಾರ್ಜಿಯಾ ದ್ವೀಪ. ಸರ್ ಅರ್ನೆಸ್ಟ್ ಶಾಕಲ್ಟನ್ ಅವರು ಲೈಫ್ ಬೋಟ್ನಲ್ಲಿ ಸೌತ್ ಜಾರ್ಜಿಯಾ ದ್ವೀಪಕ್ಕೆ ಹೋಗುವ ಈ ಸುಸೈಡಲ್ ಮಾದರಿಯ ಕಾರ್ಯಾಚರಣೆಯನ್ನು ಕೈಗೊಳ್ಳಲು ನಿರ್ಧಾರ ಮಾಡ್ತಾರೆ. ಅವರ ಸಿಬ್ಬಂದಿಯಿಂದ ಕೆಲವರನ್ನ ಮಾತ್ರ ಆರಿಸಿದ್ರು ಮತ್ತು ಏಪ್ರಿಲ್ 24ರಂದು ಆ ಎಲಿಫೆಂಟ್ ದ್ವೀಪದಿಂದ ಸೌತ್ ಜಾರ್ಜಿಯಾ ದ್ವೀಪದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಈ ಮಾರ್ಗವನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಸಮುದ್ರ ಮಾರ್ಗಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಅವರು ಅಲ್ಲಿ ಸುಮಾರು 90 ಅಡಿಗಳಷ್ಟು ಎತ್ತರದ ಅಲೆಗಳನ್ನು ಎದುರಿಸಬೇಕಾಯಿತು. ಹಿಮದ ಆ ಶೀತವು ಎಷ್ಟು ತೀವ್ರವಾಗಿತ್ತೆಂದರೆ ದೇಹದ ಪ್ರತಿಯೊಂದು ಭಾಗವು ಹೆಪ್ಪುಗಟ್ಟಲು ಪ್ರಾರಂಭಿಸಿತು. ಈ ಎಲ್ಲ ತೊಂದರೆಗಳ ಜೊತೆಗೆ ಅವರು ಯಾವುದೇ ಬಗೆಯ GPS ಮತ್ತು ದಿಕ್ಸೂಚಿ ಇಲ್ಲದೆಯೇ ಈ ಪ್ರಯಾಣವನ್ನು ಮಾಡಬೇಕಾಗಿತ್ತು. ಕೇವಲ ನಕ್ಷತ್ರಗಳು ಮತ್ತು ಸೂರ್ಯನ ಸಹಾಯದಿಂದ ದಿಕ್ಕನ್ನು ಅನುಸರಿಸಿ ಹೊರಟ ಅವರಿಗೆ ಪ್ರತಿದಿನವೂ 80 ಕಿಲೋಮೀಟರ್ಗಿಂತ ಹೆಚ್ಚು ದೂರವನ್ನು ಕ್ರಮಿಸಲು ಸಾಧ್ಯವಾಗಲಿಲ್ಲ. 16 ದಿನಗಳ ನಂತರ ಅಂದರೆ ಮೇ 10ರಂದು ಸರ್ ಅರ್ನೆಸ್ಟ್ ಶಾಕಲ್ಟನ್ ಮತ್ತು 5 ಸಿಬ್ಬಂದಿ ಸದಸ್ಯರು ಅಂತಿಮವಾಗಿ ಸೌತ್ ಜಾರ್ಜಿಯಾ ದ್ವೀಪವನ್ನು ತಲುಪಲು ಯಶಸ್ವಿಯಾದರು. ಆದರೆ ಇಲ್ಲಿ ಒಂದು ಸಮಸ್ಯೆ ಇತ್ತು. ಅವರು ಸೌತ್ ಜಾರ್ಜಿಯಾ ದ್ವೀಪದ ತಪ್ಪಾದ ಬದಿಯನ್ನು ತಲುಪಿದ್ದರು. ಅವರ ಮುಂದೆ ಸುಮಾರು 4000 ಅಡಿ ಎತ್ತರದ ಪರ್ವತಗಳಿದ್ದವು. ಮುಂದಿನ 36 ಗಂಟೆಗಳ ಕಾಲ ನಿರಂತರವಾಗಿ ಅವುಗಳನ್ನು ಹತ್ತಿದ ನಂತರ ಅವರು ಅಂತಿಮವಾಗಿ ಇನ್ನೊಂದು ಬದಿಯನ್ನು ತಲುಪ್ತಾರೆ. ಅಲ್ಲಿ ಒಂದು ವೇಲಿಂಗ್ ಸ್ಟೇಷನ್ ಇರುತ್ತೆ. ಶಾಕಲ್ಟನ್ ಅವರ ಸ್ಥಿತಿ ಎಷ್ಟು ಹದಗೆಟ್ಟಿತ್ತೆಂದರೆ ವೇಲಿಂಗ್ ಸ್ಟೇಷನ್ನ ಜನರು ಅವರನ್ನು ಗುರುತಿಸಲೇ ಇಲ್ಲ. 3 ದಿನಗಳ ಕಾಲ ಸೌತ್ ಜಾರ್ಜಿಯಾದಲ್ಲಿ ಉಳಿದ ನಂತರ ಸರ್ ಅರ್ನೆಸ್ಟ್ ಅವರು ತಮ್ಮ ಒಟ್ಟಾರೆ ಕ್ರೂ ಸಿಬ್ಬಂದಿಯಲ್ಲಿ 22 ಜನರನ್ನ ತೀವ್ರ ಸಂಕಷ್ಟದ ಸ್ಥಿತಿಯಲ್ಲಿ ಬಿಟ್ಟು ಬಂದಿದ್ದ ಎಲಿಫೆಂಟ್ ದ್ವೀಪದ ಕಡೆಗೆ ಮತ್ತೆ ಹೊರಡ್ತಾರೆ. ಅವರು ಎಲಿಫೆಂಟ್ ದ್ವೀಪವನ್ನು ತಲುಪಲು ಹಲವಾರು ವಿಫಲ ಪ್ರಯತ್ನಗಳನ್ನು ಮಾಡ್ತಾರೆ. ಅಂತಿಮವಾಗಿ ಆಗಸ್ಟ್ 30ರಂದು ಅವರಿಗೆ ದೂರದಿಂದಲೇ ಎಲಿಫೆಂಟ್ ದ್ವೀಪದಲ್ಲಿ ಹೊಗೆ ಏಳುತ್ತಿರುವುದು ಕಾಣಿಸುತ್ತೆ. ಅದನ್ನು ದೂರದಿಂದ ಬರುವವರಿಗೆ ನಾವಿದ್ದೇವೆ ಎಂಬುದು ಕಾಣಲಿ ಅಂತ ಹಚ್ಚಲಾಗಿತ್ತು. ಹತ್ತಿರ ಬಂದಾಗ ಆಶ್ಚರ್ಯಕರವಾಗಿ ಅವರು ಎಲಿಫೆಂಟ್ ದ್ವೀಪದ ಇಡೀ ಸಿಬ್ಬಂದಿಯನ್ನ ಜೀವಂತವಾಗಿ ಮತ್ತು ಸುರಕ್ಷಿತವಾಗಿ ಅಲ್ಲಿ ನೋಡ್ತಾರೆ. ಆಗಸ್ಟ್ 8ರಂದು ಅವರು ಮೊದಲ ಬಾರಿಗೆ ಇಂಗ್ಲೆಂಡ್ನಿಂದ ಹೊರಟಿದ್ದರು. ಇದಾಗಿ ಸರಿಯಾಗಿ 2 ವರ್ಷಗಳು ಮತ್ತು 22 ದಿನಗಳ ನಂತರ ಅವರು ತಮ್ಮ ಇಡೀ ತಂಡವನ್ನು ಸುರಕ್ಷಿತವಾಗಿ ತಮ್ಮ ಮನೆಗೆ ತಲುಪಿಸ್ತಾರೆ. ಖಂಡಿತವಾಗಿಯೂ ಅವರು ತಮ್ಮ ಜೀವನದ ಮಿಷನ್ ಅನ್ನು ಎಂದಿಗೂ ಪೂರ್ಣಗೊಳಿಸೋದಕ್ಕಾಗಲಿಲ್ಲ. ಈ ಹಿಂದೆ ಕೂಡ 2 ಬಾರಿ ಅವರು ದಕ್ಷಿಣ ಧ್ರುವವನ್ನು ತಲುಪುವ ವಿಫಲ ಪ್ರಯತ್ನಗಳನ್ನು ಮಾಡಿದ್ದರು ಮತ್ತು ಈ ಇಂಪೀರಿಯಲ್ ಟ್ರಾನ್ಸ್ ಅಂಟಾರ್ಟಿಕ್ ಎಕ್ಸ್ಪೆಡಿಷನ್ನಲ್ಲಿಯೂ ಕೂಡ ಅವರು ಗುರಿ ತಲುಪದೆ ಮಾರ್ಗ ಮಧ್ಯೆಯೇ ಸಿಲುಕಿಕೊಂಡಿದ್ದರು. ಆದರೆ ಅವರ ಈ ರೋಚಕ ಸರ್ವೈವಲ್ನ ಕಥೆಯು ಅವರಿಗೆ ಈ ಮಿಷನ್ ಅನ್ನು ಪೂರ್ಣಗೊಳಿಸೋದಕ್ಕಿಂತಲೂ ಹೆಚ್ಚಿನ ಸ್ಥಾನಮಾನವನ್ನು ಗಳಿಸಿಕೊಟ್ಟಿತ್ತೆಂದೇ ಹೇಳಬೇಕು. ಈ ಘಟನೆಯ 107 ವರ್ಷಗಳ ನಂತರ ಅಂದರೆ 2022ರಲ್ಲಿ ಎಂಡ್ಯೂರೆನ್ಸ್ ಹಡಗನ್ನು ಅಂತಿಮವಾಗಿ ಅಂಟಾರ್ಟಿಕ್ ಸಾಗರದಲ್ಲಿ ಮತ್ತೆ ಕಂಡುಹಿಡಿಯಲಾಯಿತು. ಎಂಡ್ಯೂರೆನ್ಸ್ ಈಗಲೂ ಸಾಗರದ ತಳದಲ್ಲಿ ಸುಮಾರು 3000 ಮೀಟರ್ ಕೆಳಗೆ ಸಂಪೂರ್ಣವಾಗಿ ಉತ್ತಮ ಸ್ಥಿತಿಯಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಅದರ ಮೇಲೆ ಬರೆದ ಹೆಸರನ್ನ ಇನ್ನೂ ಸಹ ನಾವೆಲ್ಲ ಅತ್ಯಂತ ಸ್ಪಷ್ಟವಾಗಿಯೇ ಓದಬಹುದಾಗಿದೆ. ನಮ್ಮಲ್ಲಿರುವ ಮನೋಬಲಕ್ಕಿಂತ ಯಾವ ಸಮಸ್ಯೆಯೂ ಹೆಚ್ಚಲ್ಲ ಎಂದು ಈ ಒಂದು ಸಾಹಸ ಯಾನವು ವಿವರಿಸುತ್ತೆ. ಸಾಹಸಿ ಪ್ರವೃತ್ತಿಯ ಜನಕ್ಕೆ ಈ ಕತೆ ಹೆಚ್ಚಿನ ಮೋಟಿವೇಶನ್ ನೀಡೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದಿಷ್ಟು ಈ ರೋಚಕ ಮಹಾಪಯಣದ ಕುರಿತಾಗಿ ನಾವಿಲ್ಲಿ ನಿಮಗೆ ಹೇಳಬಹುದಾದ ಒಂದಷ್ಟು ಮಾಹಿತಿ.
ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.